ಹೊರಬಿಟ್ಟಿ ಅವ್ರಿಗೋಸ್ಕರ ಈ ಒಂದು ಸಾಂಗ್ ನಿಮಗಾಗಿ. ಇವಳೇನೆ ತಿಂದು ಹೆಂಗಾಗಿದೆ ನೋಡಿ ಅವಳ ಸ್ಥಿತಿ ಈಗ. ಏನಿದು ಫ್ಯಾನ್ ಸ್ಪೀಡ್ ಆಗಿ ಇಟ್ಕೊಂಡು ಮಲ್ಕೊಂಡ್ರು, ತಣ್ಣೀರ್ ಸ್ನಾನ ಮಾಡಿದ್ರು, ಐಸ್ ಕ್ರೀಮ್ ತಿಂದ್ರು ಬರ್ದೇ ಇರೋ ಬಣ್ಣೆ ದರಿದ್ರ ಕಾಲ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಿಂಚನಾ ಮೋಹನ್ ಬ್ಲಾಗ್ಸ್. ಇವಾಗ ತಿಂಡಿ ಮಾಡ್ತಾ ಇದ್ದೀನಿ, ಅಂದ್ರೆ ಚಪಾತಿ. ಟೈಮ್ ಆಗ್ಬಿಟ್ಟಿದೆ, ಸೊ ಅಮ್ಮ ಮಾಡಿ ಪೂಜೆ ಮಾಡ್ತಿದ್ದಾರೆ, ಅದಕ್ಕೆ ನಾನೇ ಚಪಾತಿನ ಪ್ರಿಪೇರ್ ಮಾಡ್ಕೊತಾ ಇದೀನಿ. ಚಪಾತಿಗೆ ಏನು ಅಂತ ಗೊತ್ತಿಲ್ಲ, ಸೊ ಲೆಟ್ಸ್ ಸಿ. ಇವತ್ತು ಬೆಳಗ್ಗೆಯಿಂದನೇ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ, ಬಿಕಾಸ್ ಇವತ್ತು ತುಂಬಾನೇ ಇದೆ ನಿಮ್ಮ ಹತ್ರ ಶೇರ್ ಮಾಡೋದು, ಸೊ ಅದಕ್ಕೇನೆ. ಸೊ ಬ್ಲಾಗ್ ನೋಡೋಕ್ಕಿಂತ ಮುಂಚೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ನಾ ಮಾಡಿರೋ ಬ್ಯೂಟಿಫುಲ್ ಚಪಾತಿ ಮಾಡಿ ತೋರಿಸ್ತೀನಿ. ಆ್ಯಕ್ಚುಲಿ ತುಂಬ ರೌಂಡ್ ಶೇಪ್ ನಾ ಬಿಲ್ಡಪ್ ಕೊಡ್ತಾ ಇದ್ದೆ. ಈ ಥರ ಸಾಕು ನಂಗೆ ಇಷ್ಟು, ಈ ಥರ ಇದು ಚಪಾತಿ ಅಂದಾರ. ಎಸ್, ಚೆನ್ನಾಗಿದೆ ನೋಡು. ಸಾಕು, ಇಷ್ಟೇ ಸಾಕು ನನಗೆ. ಹೊಟ್ಟೆ ನೋವು ಬರುತ್ತೆ. ನಾನು ಮೆಡಿಕಲ್ಗೆ ಹೋಗ್ತಾ ಇದ್ದೀನಿ, ಬಿಕಾಸ್ ಅಲ್ಲಿ ಇರ್ತೀನಿ ಸ್ವಲ್ಪ ಹೊತ್ತು, ಮನೇಲಿ ಇರೋದು ಬೇಜಾರು ಒಬ್ಬಳೆ. ಸೊ ಅದಕ್ಕೆ ಫುಲ್ ಡೇ ಮೆಡಿಕಲಲ್ಲೇ ಇರೋದು, ಟೈಮ್ ಪಾಸ್ ಆದರೂ ಆಗುತ್ತೆ. ಹೋಗ್ತಾ ಇದ್ದೀನಿ ಇವಾಗ. ಮೆಡಿಕಲ್ಗೆ ಬಂದಿದ್ದೀನಿ. ಅಪ್ಪ ಮನೆಗೆ ಹೋದ್ರು, ಬಿಕಾಸ್ ನೀರೇನೋ ತರಬೇಕಂತೆ, ಹಂಗೆ ಅಮ್ಮನ ಕರ್ಕೊಂಡು ಬರ್ತಾರೆ. ನಿನ್ನೆ ಭಾರ್ಗವಿ ಆಂಟಿ ಬರ್ಡೇ ಆಯಿತು, ಅವ್ರಿಗೂ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇತ್ತು, ಸೆಲೆಬ್ರೇಟ್ ಮಾಡೋಕ್ಕಾಗಲಿಲ್ಲ. ಒಂದೇ ನಿಮಿಷ ಕಾಲ್ ಬರ್ತಾಯಿತ್ತು. ಅವ್ರಿಗೂ ಸ್ವಲ್ಪ ಹುಷಾರಿರಲಿಲ್ಲ. ಆ್ಯಂಡ್ ಆಲ್ಸೋ ನೆನ್ನೆ ಟ್ಯೂಸ್ಡೇ, ನಾವು ಟ್ಯೂಸ್ಡೇಸು ಹೊರಗಡೆದೇನೂ ತಿನ್ನಲ್ಲ, ಆನಿಯನ್ಸ್ ತಿನ್ನಲ್ಲ, ಏನೂ ತಿನ್ನಲ್ಲ. ಸೊ ಅದಕ್ಕೆ ವಿತೌಟ್ ವೆನ್ಸ್ಡೇ ಸೆಲೆಬ್ರೇಟ್ ಮಾಡೋಣ ಅಂತಂದ್ಬಿಟ್ಟು ಇವತ್ತು ಸೆಲೆಬ್ರೇಟ್ ಮಾಡ್ತಾಯಿದ್ದೀವಿ. ಏನೇನು ಮಾಡ್ತೀವಿ, ಹೆಂಗೆ ಸೆಲೆಬ್ರೇಟ್ ಮಾಡ್ತೀವಿ, ಪ್ರತಿಯೊಂದೂ ಈ ಬ್ಲಾಗಲ್ಲಿ ಶೇರ್ ಮಾಡ್ತಾ ಹೋಗ್ತೀನಿ. ಐ ಹೋಪ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಅದ್ರ ಜೊತೆಗೆ ಸಾಕಷ್ಟು ನ್ಯೂ ರೆಸಿಪೀಸ್ಗಳನ್ನ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಗೈಸ್, ನಮ್ಮಪ್ಪ ಮಲ್ಕೊಂಡ್ಬಿಟ್ಟಿದ್ದಾರೆ, ಚಳಿ ಜ್ವರ. ಸೊ ನಮ್ಮಮ್ಮ ಅವರೇ ಮೆಡಿಕಲ್ ನೋಡ್ಕೊತಾ ಇದ್ದಾರೆ, ಜೊತೆಗೆ ನಾನು ನೋಡ್ಕೊತೀನಿ. 10 ರೂಪಾಯಿ ಕೊಡೋಣ. ಹಿಂಗೆ ಶುರು ಆಗುತ್ತೆ ರಮೇಶ್ ಅಂಕಲ್ ಹತ್ರ ಕಾಫಿ ಟೀ ಎಲ್ಲ ನೋಡಿ. ಸೊ ನನಗೆ ಟೀ ಇವತ್ತು ದೊಡ್ಡ ಗ್ಲಾಸಲ್ಲಿ ಇಸ್ಕೊಂಡಿದ್ದೀನಿ, ಬಿಕಾಸ್ ಕುಡಿಬೇಕನ್ನಿಸ್ತಾ ಇದೆ ಅದಕ್ಕೆ. ಬಾದಾಮಿ ಹಾಲು. ಸೊ ಇವಾಗ ನಾನು ಮತ್ತು ಅಮ್ಮ ಹೊರಗಡೆ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಅಂದರೆ ಪ್ಯಾಲೇಸ್ಗೆ ಹೋಗ್ತಾ ಇದ್ದೀವಿ ಫಸ್ಟು, ಅದಾದಮೇಲೆ ನೆಕ್ಸ್ಟು ನೋಡೋಣ ಎಲ್ಲಿಗೆ ಅಂತ. ಪ್ಯಾಲೇಸಲ್ಲಿ ಬಂದು ವೀಡಿಯೋ ಮಾಡೋದಿದೆ, ಸೊ ಅದಕ್ಕೆ ಹೋಗ್ತಾ ಇದ್ದೀವಿ. ಕಮ್ ಲೆಟ್ಸ್ ಗೋ. ಸಂವಿಧಾನ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ಸಂವಿಧಾನದ ಕಗ್ಗೊಲೆಯನ್ನು ಮಾಡುತ್ತಿರುವ ಕಾಂಗ್ರೆಸ್ ಕೈ ಬಿಡ, ಈ ಕೈ ಲಾಕ್ ಮಾಡ್ಬಿಡ. ಕೀನ ಒಳಗೆ ಹಾಕ್ಬಿಟ್ಟು ಹಂಗೆ ಲಾಕ್ ಮಾಡಿಬಿಡ್ಬೇಕಂತೆ. ಏನು ತಲೆಗೆ ಹೊಡಿಬೇಕು ಇವ್ರಿಗೆ ಅಂತ. ಅವ್ರಿಗೆ ಪ್ಯಾಲೇಸ್ ಮುಂದೆ ಬಂದಿದ್ದೀವಿ, ಒಂದು ಶೂಟ್ ಇದೆ, ಅಲ್ಲಿ ಮುಗಿಸ್ಕೊಂಡು ಪುನಃ ಸಿಗ್ತೀನಿ ನಾನು ನಿಮಗೆ. ಫ್ಲವರ್ ಶೋ ಬೇರೆ ಇದೆ, ಹಂಗೆ ತೋರಿಸ್ತೀನಿ. ಹಿಂಗೇನೆ ಎಷ್ಟಿರೋ ಜಾಗ ಅಂದರೆ ಅದು ಮೈಸೂರು. ನೋಡಿ ಎಷ್ಟು ಜನ ಟೂರಿಸ್ಟ್ ಇದ್ದಾರೆ. ನ್ಯೂ ಇಯರ್ ಟೈಮ್ ಅಲ್ವಾ, ಒಂಥರ ಬೀಚ್ ಆಗ್ಬಿಟ್ಟಿದೆ ಇಲ್ಲಿ. ಸ್ಯಾಂಡ್ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ನ್ಯೂ ಇಯರ್ಗೆ. ಹೊಸ ವರ್ಷಕ್ಕೂ ಗೊತ್ತಿಲ್ಲ, ಎರಡು ಒಂದೇ ಅಲ್ವಾ. ನಾವು ಫುಲ್ ಸಿಂಪಲ್ ಆಗಿ ಬಂದ್ಬಿಟ್ಟಿದ್ದೀನಿ ಅಂತ ಅವ್ರಿಗೆ ಬೇಜಾರು. ವಿಡಿಯೋ ಮಾಡಕ್ಕೆ ಬಂದಿದ್ದಷ್ಟೇ, ನಾವು ನ್ಯೂ ಇಯರ್ ಕಾನ್ಸೆಪ್ಟ್ ವಿಡಿಯೋ ಮಾಡೋಕ್ಕೆ. ಎಷ್ಟು ಜನ ಟೂರಿಸ್ಟ್ ಇದ್ದಾರೆ. ಎಸ್, ಫೈನಲಿ ಮುಗಿಸಿದ್ವಿ. ಏನು ವಿಡಿಯೋ ಅಂತ ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡ್ತೀನಿ, ಮಿಸ್ ಮಾಡಿದೆ ನೋಡಿ. ಎಷ್ಟು ಜನ ಇದ್ದಾರೆ. ಬಿಸಿಲು, ರಾತ್ರಿ ಆದರೆ ಚಳಿ, ಮೈಸೂರಲ್ಲಿ ಬೆಳಗ್ಗೆ ಆದರೆ ಉರಿ 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 ಬಿಸಿಲು. ಇಷ್ಟು ಜನ ಬರ್ತಾರೆ ಅಂತ ನಂಗೆ ನಿಜ ಗೊತ್ತಿರಲಿಲ್ಲಪ್ಪ. ನಾವೆಲ್ಲ ಮೈಸೂರಲ್ಲಿದ್ದು ವೇಸ್ಟ್ ಬರೋದೇ. ವಾರಿಯರ್ಗೆ ಬಂದಿದ್ದೀವಿ ಕೇಕ್ ತಗೊಳಕ್ಕೆ, ಎಗ್ಲೆಸ್ ಕೇಕ್. ಇವಾಗ ವಿ ಆರ್ ಈಟಿಂಗ್ ಪಿಸ್ತಾ ಹನಿ ಕೇಕ್. ಲೆಟ್ಸ್ ಟ್ರೈ ಗೈಸ್. ಚೆನ್ನಾಗಿರುತ್ತೆ ಇಲ್ಲಿ ಬೇಕ್ರಿಲಿ. ಅದೇ ಚೆನ್ನಾಗಿದೆ ಫ್ಲೇವರು, ಸಾಫ್ಟ್ ಫ್ಲೇವರು ಪಿಸ್ತಾ ಹನಿ ಕೇಕ್. ಇಲ್ಲಿ ನೀವು ಅಮ್ಮಂಗೆ ತೋರಿಸಿದ್ರೆ ಕಾಲು ಧೂಳಾಗತ್ತೆ, ತೋರಿಸಲ್ಲ. ಸ್ಟ್ರಾಬೆರೀಸ್ ಚೆನ್ನಾಗಿದೆಯಾ? ಸ್ಟ್ರಾಬೆರೀಸ್. ಹೋಗಿದ್ದು ಕೇಕ್ ತೊಗೊಳಕ್ಕೆ ನಮ್ಮ ಭಾರ್ಗವಿ ಆಂಟಿಗೆ, ಬಟ್ ಅಲ್ಲಿ ರೆಸ್ಪಾನ್ಸ್ ಚೆನ್ನಾಗಿ ಬರಲಿಲ್ಲ. ನಾನು ಅವ್ರ ಇನ್ಸ್ಟಾಗ್ರಾಮಲ್ಲೂ ಹಾಕಿದ್ದೀನಿ. ಆ್ಯಂಡ್ ಅವ್ರ ಬೇಕ್ರಿಯಿಂದನೇ ನನಗೆ ವೀಡಿಯೋ ಮಾಡಿದ್ದಕ್ಕೆ ಥ್ಯಾಂಕ್ ಯು ಅಂತೆಲ್ಲ ಬಂದಿತ್ತು. ಇವಾಗ ನಾನು ಹೋಗಿ ಅಲ್ಲಿಗೆ ಕಂಪ್ಲೇಂಟ್ ಮಾಡ್ತೀನಿ. ಇದು
ಇದು ಸರಿನಾ? ಇವಾಗ ನಾನು ಒಂದು ಕೇಕ್ ನ ಸೆಲೆಕ್ಟ್ ಮಾಡ್ಬಿಟ್ಟು ಇದು ನನಗೆ ನಿನ್ನಂತವ್ರು 1000 ಜನ ಎವ್ರಿ ಈಚ್ ಅಂಡ್ ಕಸ್ಟಮರ್ ಇಸ್ ವೆರಿ ಇಂಪಾರ್ಟೆಂಟ್. ಖುಷಿ ಪಡ್ಬೇಕು. ಸೇಲ್ ಆಯ್ತಲ್ಲ ಅವ್ರದ್ದು, ಇನ್ನೊಬ್ಬ ತಗೊಂಡಲ್ಲ ಕಸ್ಟಮರ್ ಖುಷಿ ಪಡ್ಬೇಕು. ಈ ಗುಣ ನಾವು ಬಿಟ್ಟು ತಗೊಂತಿದ್ವಾ? ಏನಾದ್ರಾಗ್ಲಿ ನೀವು ಮೊದ್ಲು ಇದ್ ಮಾಡ್ಬೇಕಂತ. ನಾವು ಮೊದ್ಲೇ ಮಾಡಿ ಒಂದ್ ಕೇಕ್ ನ ಬುಕ್ ಮಾಡಿ ಇನ್ನೊಂದ್ ಕೇಕ್ ನ ತಿಂತಾ ಇದೀವಿ. ಇನ್ನೊಬ್ಬ ಬಂದ್ಬಿಟ್ಟ ಅಂತ ಆ ಕೇಕ್ ಅವ್ರು ಕೊಟ್ಬಿಟ್ರೆ ಬೇಡ, ಅವ್ರಿಗೇನ್ ಖರ್ಚ ಬಿದ್ದಿರುತ್ತೆ ನೋಡಿ. ನಮ್ಮ ಅಪ್ಪನ ಈ ಗುಣಕ್ಕೇನೆ ನಾವ್ ಇನ್ನ ಇರೋದು. ತಪ್ಪು ನಾನಂದ್ರೆ ಒಪ್ಪಲ್ಲ. ಐ ಮೀನ್ ಇಲ್ಲೇ ಇದೀವಿ ನಾವ್ ಇನ್ನ. ಈ ಒಂದು ಗುಣ ತಪ್ಪು ನೋ ಗೈಸ್, ನೋ ತಪ್ಪು ಅದು. ಸೊ ಅದಕ್ಕೆ ನಂಗೆ ಇಷ್ಟ ಆಗ್ಲಿಲ್ಲ. ನೋಡು, ಕಾಯೋನು ಒಬ್ಬ ಇದ್ರೆ ತುಳಿಯೋರು 1000 ಜನ ಇರ್ತಾರೆ, ತಿಳ್ಕೊ. ತುಂಬಾ ದೊಡ್ಡದಾಗಿ ಮಾತಾಡ್ಬೇಡ. ಸೊ ಅದಕ್ಕೆ ನಾವು ಬೇರೆ ಕಡೆ ತಗೊಳ್ಳೋಣ ಅಂತ ಅನ್ಬಿಟ್ಟು ಬಂದ್ಬಿಟ್ವಿ. ಬಿಕಾಸ್ ಈಚ್ ಅಂಡ್ ಎವ್ರಿ ಕಸ್ಟಮರ್ ಇಸ್ ಇಂಪಾರ್ಟೆಂಟ್. ಯಾರಿಗೂ ಹರ್ಟ್ ಮಾಡಬಾರ್ದು. ಅಲ್ಲಿ ಐಟಮ್ ಚೆನ್ನಾಗಿರುತ್ತೆ, ಟೇಸ್ಟ್ ಇರುತ್ತೆ, ಕ್ವಾಂಟಿಟಿ ಇರುತ್ತೆ, ಎಲ್ಲ ಚೆನ್ನಾಗಿರುತ್ತೆ. ಬಟ್ ಕಸ್ಟಮರ್ ಟ್ರೀಟ್ ಮಾಡಿದ್ ನಂಗೆ ಇಷ್ಟ ಆಗಲಿಲ್ಲ ಇವತ್ತು. ಸೊ ಅದಕ್ಕೆ ನಾನು ಬಂದ್ಬಿಟ್ಟೆ. ಅಂತ ಕಡೆ ತಗೊಳ್ಳೋದು ಬೇಡ ಅಂತ. ನಂಗೆ ಬೇಕ್ರಿ ಮೇಲೆ ಏನು ಕೋಪ ಏನೂ ಇಲ್ಲ. ಆಲ್ರೆಡಿ ಸಾಕಾಗೋಗಿದೆ. 12:20. ನಮ್ಮಮ್ಮ ಕೀ ಬಿಟ್ಬಿಟ್ಟು ಬಂದಿದ್ದಾರೆ. ಎಲ್ಲೋ 2 ಗಾಡಿ ಮೇಂಟೈನ್ ಮಾಡ್ತಾರೆ. ಯಾವುದೋ ಒಂದು ಗಾಡಿ ಒಳಗೆ ಹಾಕ್ಬಿಟ್ಟಿರ್ತಾರೆ ಕೀನ. ಎಲ್ಲಿದೆ ಓನರ್ ಅಂಕಲ್? ಇಲ್ಲ, ಎಕ್ಸ್ಟ್ರಾ ಕೀ ಇಸ್ಕೊಳ್ಳೋಣ ಅಂದರೆ ನನ್ನ ಫ್ರೆಂಡ್ಸ್ ಬಂದರು. ಹಲೋ ಗೈಸ್, ವೆಲ್ಕಮ್ ಟು ಮೈ ಬ್ಲಾಗ್. ಹುಡುಗಿ ಇಷ್ಟ ನನಗೆ. ಸೊ ನಾವು ವಿ ಆರ್ ಗೋಯಿಂಗ್ ಫಾರ್ ಎ ಟೆಂಪಲ್. ಎಲ್ಲಿ ಏನು ಅಂತ ಸೊ ಅನ್ಪ್ಲಾನ್ ಸುಮ್ಮನೆ ಹೋಗ್ತಾ ಇರೋದು. ಬಿಕಾಸ್ ಅಪ್ಪಂಗೂ ಹುಷಾರಿಲ್ಲ, ನನಗೂ ಹುಷಾರಿಲ್ಲ. ನಾವು ಹುಷಾರಾಗಿದ್ರೇ ಅಲ್ವಾ ಊಟ ಮಾಡೋಕ್ಕಾಗೋದು. ಅದಕ್ಕೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಹೋಗ್ತಾ ಇದ್ದೀವಿ. ನಮ್ಮ 3 ಜನ. ತೆಗಿಯಪ್ಪ. 3 ಮನೆ ಗ್ಯಾಸ್ ಇತ್ತು. ಒಳ್ಳೆ ಬೈಕ್ ನೋಡಿದ್ವಿ ಇಲ್ಲಿ ಸಿಗ್ನಲ್ ಅಲ್ಲಿ ನಿಂತ್ಕೊಂಡಾಗ. ಆ ಹುಡುಗ ಪಾಪ ಬಿಸಿಲಲ್ಲಿ ಕೂತಿದೆ, ಕೇಳಿಸ್ತೀನಿ. ಮಕ್ಳು ಬೈಕು, ಇದೇ ಬೈಕು ಎಷ್ಟು ಚೆನ್ನಾಗಿದೆ. ಟಾಣಿ ಮಕ್ಳಿಗೆ ಮಲ್ಕೊಬಿಟ್ಟಿದೆ ಹುಡುಗ ಅಷ್ಟೇ. ಯಾರೋ ನಮ್ಮ ಅಪ್ಪನ ಹೆಸರನ್ನ ಸ್ಟೈಲ್ ಆಗಿ ಮೋಹನ್ ಬಿ ಅಂತ ಹೇಳಿದ್ದಾರೆ. ನಮ್ಮಮ್ಮ ಅದನ್ನ ಬೇರೆ ಲ್ಯಾಂಗ್ವೇಜ್ ಅಂತ ಅನ್ಕೊಂಡು ಇಂಗ್ಲಿಷಲ್ಲಿ ಕನ್ನಡದಲ್ಲಿ ಹೇಳಿ, ಕನ್ನಡದ ಹೆಸರು ಕನ್ನಡದಲ್ಲಿ ಹೇಳಕ್ಕಾಗುತ್ತೆ. ಪೆತ್ತಿ ಕರೆಕ್ಟ್. ಓಕೆ ಓಕೆ, ಈಗಲೂ ಹಂಗೇನೆ. ಅವನು ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಮಾತಾಡ್ದ, ಕನ್ನಡದಲ್ಲಿ ಮಾತಾಡಿ ಓನ್ಲಿ ಕನ್ನಡ. ಇವರೇ ಕನ್ನಡದಲ್ಲಿ ಮಾತಾಡ್ಬಿಟ್ಟು ಓನ್ಲಿ ಕನ್ನಡ ಅಂತ ಇಂಗ್ಲೀಷಲ್ಲಿ ಹೇಳ್ತಾರೆ. ಇದಕ್ಕೇನ್ ಕಮ್ಮಿ ಇಲ್ಲ, ಕಪ್ಪಿ ಮುಂಡೆ ಇದೆ. ಗೈಸ್, ನಾವು ಬಂದಿರೋದು ಆರ್ತಿ ಕುಕ್ಕಡ. ಜನ ಎಲ್ಲ ಥ್ಯಾಂಕ್ ಗಾಡ್. ಬೆಳಗ್ಗೆ ಬಂದರೆ ಫುಲ್ ಜನ ಇರ್ತಿದ್ರು. ಬಿಸಿಲು ಆದರೆ ನೋಡ್ಕೊಂಡು ಹೋಗ್ತಾ ಇದ್ದೀವಿ. ಕ್ಲೋಸ್ ಆಗಿಲ್ಲ ಅಂದರೆ ಅದೇ ಜೀವನಕ್ಕೆ ಸಂತೋಷ, ಖುಷಿ. ಹೋಗೋಣ. ವಿಡಿಯೋ ಮಾಡ್ಬೋದು. ಫೈನಲಿ ಆಯಿತು. ಇದೊಂದು ಚೆನ್ನಾಗಾಗ್ತದೆ. ನಾವು ಒಣಗಿದ್ಯಾ? ನಾವು ಮದ್ದೂರು ವಡೆ ತೊಗೊತಾ ಇದ್ದೀವಿ. ಇಲ್ಲೇ ಚೆನ್ನಾಗಿರುತ್ತಂತೆ. ಟೇಸ್ಟ್ ನೋಡೋಣ. ನಾನು ತಿಂದಿಲ್ಲ, ನಮ್ಮ ಅಮ್ಮ ಫ್ರೈ ಮಾಡಿದ್ದಾರೆ. ತಿಂದ್ಬಿಟ್ಟು ಹೇಳ್ತೀನಿ ಹೆಂಗಿದೆ ಅಂತ. ಸಾರಿ, ಇಷ್ಟು ಅಗ್ಲ ಇದೆ. ಒಂದಕ್ಕೆ ಎಷ್ಟಮ್ಮ? 13 ರೂಪಾಯಿ. ಏನು ಕ್ಲೀನಾಗೂ ಇತ್ತು. ಜಾಸ್ತಿ ಎಣ್ಣೆ ಇಲ್ಲ, ಕ್ರಿಸ್ಪಿಯಾಗಿದೆ. ಊಟ ಮಾಡ್ತಾ ಇದ್ದೀವಿ. ಈಗ ಬಂದ್ವಿ. ಅಲ್ಲಿ ನಮ್ಮ ಪುಟ್ಟಿ ಲೈನಲ್ಲಿದ್ದಾಳೆ. ಊಟ ಮಾಡಬೇಕು. ನಮ್ಮ ಕಾರ್ ತುಂಬ ದಿನ ಆಗ್ಬಿಟ್ಟಿತ್ತು ಕಾರಲ್ಲಿ ಟ್ರಾವೆಲ್ ಮಾಡಿ. ನಂಗೆ ಅದು AC ಸ್ಮೆಲ್ ಆಗಲ್ಲ. ಸೊ ಇವಾಗ ಗಬಾ ಗಬಾ ಊಟ ಮಾಡ್ಬೇಕು. ಅನ್ನ ಏನು ಮಾಡಿದ್ದಾರೆ, ರೈಸ್ ಮತ್ತು ಪಪ್ಪು ಮಾಡಿದ್ದಾರೆ. ಪಾಲಕ್ ಪಪ್ಪು ನಾನು ಹೇಳಿದ್ರು ಮರ್ತೋಯ್ತು. ಅದನ್ನು ತಿನ್ಕೊಂಡು ತಾಚಿ ಮಾಡಿ ಸಂಜೆ ನನ್ನ ಬರ್ಡೇಗೆ ರೆಡಿ ಆಗಕ್ಕೆ ಹೋಗಬೇಕು. ಅನ್ಸುತ್ತೆ ಗ್ರೂಮ್ ಮಾಡ್ಕೋಬೇಕು. ಅಂದರೆ ಹೇರ್ ಕಟ್, ನೀಲ ಏನೇನೋ ಅಂದ್ಕೊಂಡಿದ್ದೀನಿ. ಸೊ ಲೆಟ್ಸಿ, ನೋಡೋಣ ಏನಾಗುತ್ತೆ ಗೊತ್ತಿಲ್ಲ. ಊಟ ಮಾಡೋಣ ಫಸ್ಟು. ಇವಾಗ ಊಟ ಮಾಡಬೇಕು. ಊಟ ಮಾಡಾದ್ಮೇಲೆ ಸಿಗ್ತೀನಿ. ಬಂದ್ಬಿಟ್ಟಿದ್ದಾರೆ. ಮಲಗಿದ್ದೆ ನಾನು. ಸನತ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅರಗಿಣಿ ಅಜ್ಜಿ ಮನೆ ಅಂದ್ಬಿಟ್ರೆ ಅಯ್ಯೋ. ಬಾಯ್ ಅಷ್ಟೇ, ಹೊರಟ್ರು. ಪರ್ಸ್ ತಗೊಂಡ್ಯಾ? ಬಾಯ್
ಬಾಯ್ ಬಾಯ್. ಸ್ಟ್ರಾಬೆರೀಸ್ ತಂದಿದ್ವಿ. ನಂಗೆ ಸ್ಟ್ರಾಬೆರಿ ಹುಳಿ ಇರುತ್ತೆ ಅಂತ ಗೊತ್ತು, ಬಟ್ ನನ್ನ ತಮ್ಮ ಸ್ವೀಟ್ ಆಗಿದೆ ಅಂದ, ಅದಕ್ಕೆ ತಿಂತಾ ಇದ್ದೀನಿ. ಸ್ವೀಟ್ ಇದೆ, ಕ್ಯೂಟ್. ಸ್ಟ್ರಾಬೆರಿ ಮಕ್ಳಿಗೆಲ್ಲ ನೋಡೋಕೆ ಚೆನ್ನಾಗಿರುತ್ತೆ, ಸ್ವೀಟ್ ಅಂತ ಅನ್ಸುತ್ತೆ, ಬಟ್ ಇದು ಹುಳಿ. ಅದನ್ನೇ ಹೇಳೋದು, ಯಾರನ್ನೇ ಆದರೂ ಆಚೆಯಿಂದ ನೋಡಿ ಡಿಸೈಡ್ ಮಾಡಬಾರ್ದು ಸ್ವೀಟ್ ಅಂತ. ಒಳಗೆ ಹುಳಿ ಇದ್ದಿದ್ದೆ, ಬಟ್ ಆ್ಯಕ್ಚುಲಿ ಸ್ವೀಟ್ ಆಗಿದೆ. ಮತ್ತು ಅಮ್ಮ ಒಂದು ರೌಂಡ್ ಹೋಗಿಬಿಟ್ಟು ಹಾಗೆ ಕೇಕ್ ತೊಗೊಂಡು ಬಂದ್ಬಿಡೋಣ ಅಂತ ಹೋಗ್ತಾ ಇದ್ದೀವಿ ಗಾಡಿಯಲ್ಲಿ. ಬೇಗ ತೊಗೊಂಡು ಬಂದುಬಿಟ್ಟು ರಾತ್ರಿಗೆ ಊಟ ಎಲ್ಲ ಪ್ರಿಪೇರ್ ಮಾಡೋದು ಎಲ್ಲ ನೋಡ್ತಾರೆ. ಏನು ವಿಡಿಯೋ ಮಾಡ್ತಾವಳು ಇರೇ ಕೂತ್ಕೋಬೇಡಿ ನೋಡ್ತಾ ಇದ್ದಾರೆ ಆಂಟಿ. ಟ್ರೋಲೇ ಇಲ್ಲ, ಖಾಲಿ ಆಗಿಬಿಟ್ಟಿದೆ. ಸೊ ಅದಕ್ಕೆ ಹಾಕ್ಸ್ಕೊಳಕ್ಕೆ ಬಂದಿದ್ದೀವಿ. ಭಾರ್ಗವಿ ಜೊತೆ ಮಾತಾಡ್ಕೊಂಡು. ಸೊ ಗೈಸ್ ಇಲ್ಲಿ ಕೇಕ್ ತೊಗೊಂಡು ವಿ ಆರ್ ಈಟಿಂಗ್ ಚಾಟ್ಸ್ ತಿಂತಾ ಇದ್ವಿ. ಹಂಗೆ ಚಳಿಗೆ ಏನಾದರೂ ತಿನ್ಬೇಕು ಅನ್ಸುತ್ತಲ್ವಾ, ಸೊ ಅದಕ್ಕೆ ಅಂತ ಇದ್ದೀವಿ. ಪಾನಿಪುರಿ ಟೇಸ್ಟ್ ಮಾಡಿಬಿಟ್ಟು ಹೇಳ್ತೀನಿ. ಮನೆಗೆ ಪಾರ್ಸಲ್. ಅಪ್ಪ ಇಷ್ಟು ಬಾರ ಇದೆ ಎಲ್ಲ ಇಟ್ಬಿಟ್ಟು ವಿ ಆರ್ ಗೋಯಿಂಗ್ ಟು ಮಹಾಲಕ್ಷ್ಮಿ ಸ್ವೀಟ್ಸ್. ಯಾಕೆಂದರೆ ಆಂಟಿಗೆ ಚಂಪಾಕಲಿ ಅಂದರೆ ತುಂಬ ಇಷ್ಟ. ಸೊ ಅದಕ್ಕೆ ಒಂದು ಬಾಕ್ಸ್ ಅಥವಾ ಎಷ್ಟಾದರೂ ಚಂಪಾಕಲಿ ತೊಗೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ ನಡ್ಕೊಂಡು. ಇಲ್ಲೇ ಮನೆ ಹತ್ರ ಪಕ್ಕದ ಬೀದಿನ ಮಹಾಲಕ್ಷ್ಮಿ ಸ್ವೀಟ್ಸ್ ಇರೋದು. ವಿ ವಾಂಟೆಡ್ ಟು ಟೇಕ್ ಸಮ್ ಡ್ರೈ ಗೋಬೀಸ್, ಬಟ್ ಇನ್ಸ್ಟೆಡ್ ಆಫ್ ದ್ಯಾಟ್ ವಿ ಟುಕ್ ಮಸಾಲೆ ಪುರಿ. ಹೋಗ್ಬೇಕು, ನಡ್ಕೊಂಡು ಹೋಗ್ತಾ ಇದ್ದೀವಿ. ಮಹಾಲಕ್ಷ್ಮಿ ಸ್ವೀಟ್ಸಿಗೆ ಬಂದಿದ್ನಲ್ಲ, ಯಾರೋ ನನ್ನ ವೀಡಿಯೋ ಹಾಕಿದ್ರು ನಂಗೆ ಗೊತ್ತಾಗ್ಬಿಡ್ತಾ. ವಾಯ್ಸ್ ಕಿರ್ಚ್ಕೊಂಡು ಮಾತಾಡೋ ಬೇಸ್ ವಾಯ್ಸ್ ಬಂದ್ಬಿಟ್ಟಾರೆ. ಅಮ್ಮ ನನ್ನ ವೀಡಿಯೋನ ನೋಡ್ಬಿಟ್ಟು ಹಂಗೆ ಹೋಗ್ಬಿಟ್ರೆ ಸ್ಮೈಲ್ ಮಾಡ್ಕೊಂಡು. ಥ್ಯಾಂಕ್ ಯು ಸೊ ಮಚ್ ಇಷ್ಟೊಂದು ರೆಕಗ್ನೈಸ್ ಮಾಡಿ ನನ್ನ ಮಾತಾಡ್ಸೋದಕ್ಕೆ. ಥ್ಯಾಂಕ್ ಯು. ಅದೇ ಖುಷಿಗೆ ಒಂದು ಜ್ಯೂಸ್ ತಗೊಂಡೆ ಅವ್ರ ಮಹಾಲಕ್ಷ್ಮಿಯಿಂದ. ಚಂಪು ತೊಗೊಂಡು ಮನೆಗೆ ಹೋಗ್ತಾ ಇದ್ದೀವಿ. ಇನ್ನೇನು ಭಾರ್ಗವಿ ಆಂಟಿ ಬರ್ತಾರೆ, ಅಷ್ಟರೊಳಗೆ ಎಲ್ಲನೂ ನೀಟಾಗಿ ಆರ್ಗನೈಸ್ ಮಾಡಿ ಇಡಬೇಕು, ಎಡಿಟ್ ಮಾಡಬೇಕು. ಇವತ್ತು ಒಂದು ವೀಡಿಯೋ ಪೋಸ್ಟ್ ಮಾಡಿದ್ದೀನಿ. ಏನು ವೆಜ್ ಹುಡುಗಿ ಫಸ್ಟ್ ಟೈಮ್ ವೆಜ್ ಕಿಚನಲ್ಲಿ ಅಂತ ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಇನ್ನು ಯಾರ್ಯಾರು ಹೋಗ್ಬಿಟ್ಟು ನೋಡಿಲ್ಲ, ಹೋಗ್ಬಿಟ್ಟು ನೋಡಿ. ದೊಡ್ಡ ಬ್ಲಾಗರ್ ಜೊತೆ ವೀಡಿಯೋ ಮಾಡಿರೋದು ಅದು ನಾನು. ಹೋಗ್ಬಿಟ್ಟು ಮಿಸ್ ಮಾಡಿದೆ, ವೀಡಿಯೋನ ನೋಡಿ. ನಡ್ಕೊಂಡು ಹೋಗ್ತಾ ಇದ್ದೀವಿ. ಹಾಕಿದ್ದೆ ತೊಗೊಂಡೋಗೋಗಿ ಬಂದಿದ್ದಾರೆ. ಇವಾಗ ಎಲ್ಲನೂ ನೀಟಾಗಿ ಹಾಲೆಲ್ಲ ಕ್ಲೀನ್ ಮಾಡಿಬಿಡ್ತೀನಿ, ಬಿಕಾಸ್ ಇನ್ನೇನು ಬರ್ತಾರೆ 15 ಮಿನಿಟ್ಸಲ್ಲಿ. ಸೊ ಟಿಪಾಯಿ ಮೇಲೆಲ್ಲ ಕೇಕ್ ಇಟ್ಬಿಟ್ಟು ತಂದಿರೋ ಗಿಫ್ಟ್ನ ಇಟ್ಟು ಏನೇನು ಸರ್ವ್ ಮಾಡಬೇಕು ಎಲ್ಲ ಇಟ್ಬಿಡೋಣ ಅಂತ ಇಟ್ಟಿದ್ದೀನಿ. ಆ್ಯಂಡ್ ಇವಾಗ ಕ್ಲೀನ್ ಮಾಡೋ ಸಮಯ. ಆ್ಯಕ್ಚುಲಿ ನಾನು ತುಂಬ ಕಡೆ ಈ ಹೊಸ ಮನೇಲಿ ತೋರಿಸ್ತಾ ಇಲ್ಲ. ದಿಸ್ ಇಸ್ ಮೈ ನ್ಯೂ ಹೋಮ್. ಓಕೆ, ಇವಾಗೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡು ನಾನು ಮಾತಾಡಲ್ಲ. ಗೈಸ್ ಜಸ್ಟ್ ಎಂಜಾಯ್ ದ ಮ್ಯೂಸಿಕ್. ನಮ್ಮ ಅಮ್ಮ ಬೈತಾರೆ ಮ್ಯೂಸಿಕ್ ಹಾಕು ಬ್ಲಾಗ್ಗೆ ಅಂತ. ಅವ್ರಿಗೋಸ್ಕರ ಈ ಒಂದು ಸಾಂಗ್ ನಿಮಗಾಗಿ. ಆ್ಯಕ್ಚುಲಿ ಏನೇನೋ ಸಾಂಗ್ ಹಾಕೋಕ್ಕಾಗಲ್ಲ, ಕಾಪಿರೈಟ್ ಇಶ್ಯೂಸ್ ಬರುತ್ತೆ, ಮತ್ತು ಬ್ಯಾನ್ ಆಗಿಬಿಡುತ್ತೆ ವಿಡಿಯೋ ಆರಾಮಾಗಿ. ಎಡಿಟ್ ಮಾಡಿರೋದೆಲ್ಲ ಫೋಟೋ ಹೋಗುತ್ತೆ. ಸೊ ಅದಕ್ಕೆ ಇಂಗ್ಲೀಷ್ ಮ್ಯೂಸಿಕ್ ಹಾಕ್ತೀನಿ. ಸೊ ಎಂಜಾಯ್ ದ ಸಾಂಗ್. ಸೊ ಇವಾಗ ಮಸಾಲೆ ಪುರಿನೆಲ್ಲ ನೀಟಾಗಿ ಬೌಲ್ಗೆ ಹಾಕಿಟ್ಬಿಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀವಿ. ಓ ಈ ಥರ ಪುರಿ ಅಮ್ಮ ಚೆನ್ನಾಗಿರುತ್ತಾ? ಈ ಥರ ಪುರಿ. ಸೊ ಬನ್ನಿ ಇದನ್ನು ಪ್ರಿಪೇರ್ ಮಾಡೋಣ. ಇವಾಗ ರಾಯಲ್ ವಾರಿಯರಿಂದನೇ ತಂದಿದ್ದು. ಇಲ್ಲೇ ಒಂದು ಇದಿದೆ ಮನೆ ಹತ್ರನೂ, ಬಟ್ ನಾವು ಹುಡ್ಕೊಂಡು ಅಲ್ಲಿ ಹೋಗಿದ್ವಿ ಬಿಕಾಸ್ ಅಲ್ಲಿ ಇನ್ನೂ ಯೂನಿಕ್ ಫ್ಲೇವರ್ಸ್ ಇರುತ್ತೆ ಅಂತ ಅಷ್ಟೇ. ಸೊ ಇವಾಗ ಇದನ್ನು ಪ್ರಿಪೇರ್ ಮಾಡ್ಕೊಳ್ಳೋಣ. ಆಮೇಲೆ ಮಾಡೋಣ ಥರ ಇಟ್ಟಿದ್ದೀನಿ. ಇಲ್ಲಿಂದ ಕೇಕ್ ತಂದಿದ್ದು, ಅದೊಂದು ಕವರ್ ಚೆನ್ನಾಗಿದೆ ಅಂತ. ಆ್ಯಂಡ್ ಅವ್ರಿಗೆ ಇಷ್ಟವಾಗಿದ್ದು ಸ್ವೀಟ್ಸು ಅಂದರೆ ಚಂಪಾಕಲಿ ಅವ್ರಿಗೆ ತುಂಬ ಇಷ್ಟ. ಮತ್ತು ಇದರಲ್ಲಿ ಅವ್ರದ್ದು ಗಿಫ್ಟ್ ಇದೆ. ಇಲ್ಲಿ ಕೇಕ್ ಇಟ್ಟಿದ್ದೀನಿ. ಇಲ್ಲೇನೋ ಡ್ಯಾಮೇಜ್ ಆಗ್ಬಿಟ್ಟಿದೆ ಆಲ್ರೆಡಿ. ಓಕೆ, ಇದಿಷ್ಟು ಪ್ರಿಪ್ರೇಷನ್ ಆಗಿದೆ. ಬಾಗಿಲು ಮುರಿತಾನೆ ಇವತ್ತು. ಹ್ಯಾಪಿ ಬರ್ಡೇ, ಬಿಲೇಟೆಡ್ ವಿಶಸ್. ಥ್ಯಾಂಕ್ ಯು. ಅಯ್ಯೋ ನೋಡಿ ಡಿಸಪಾಯಿಂಟ್ ಆಗಿದ್ದಾರೆ ಸನತ್ ಇಲ್ಲ ಅಂತ. ಸನತ್ ಬರ್ಲಿ ಇರು, ನಾವೆಲ್ಲ ರೆಸ್ಪೆಕ್ಟ್ ಇಲ್ಲ ಇಲ್ಲಿರೋರ್ಗೆ, ಅನ್ರೆಸ್ಪೆಕ್ಟ್. ಅಯ್ಯೋ 12 ವರ್ಷದ ಗಡ್ಬಾದು. ಆಯ್ತು ಬನ್ನಿ ಕಟ್ ಮಾಡಿ. ಕಟ್ ಮಾಡು.
ಅಯ್ಯೋ ಬಿಡ ಅವ್ರು ಮಾಡ್ತಾರ ಹ್ಯಾಪಿ ಬರ್ಡೇ ಟು ಯು ಹ್ಯಾಪಿ ಬರ್ಡೇ ಟು ಯು ಹ್ಯಾಪಿ ಬರ್ಡೇ ಟು ಯು ನಾಗವಿ ಹ್ಯಾಪಿ ಬರ್ಡೇ ಟು ಯು ಹಾಯ್ ಅಭಿ ಮಾತಾಡೋ ಜೋಶಾಗಿ ಕ್ಯಾಮ್ರಾ ಆಫ್ ಮಾಡಿದ್ರೆ ಹಿಂಗ್ ಮಾತಾಡ್ತಾನೆ ನಮ್ ದೇಶ ರೀ ಇದು. ಈ ಲೆವೆಲ್ ಬೇಡ ಅಂತ ಹೇಳಿದ್ವ ನಾವು ಮಾತಾಡು ಅಂತೀರಾ ಮಾತಾಡ್ಬೇಡ ಅಂತೀರಾ ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ 10 ರೂಪಾಯಿ ಆಕ್ಟಿಂಗ್ ಮಾಡು ಅಂದ್ರೆ ಆಕ್ಟಿಂಗ್ ಮಾಡ್ತಾನೆ. 100 ರೂಪಾಯಿ ಕೊಡ್ತೀನಿ ಅಂತಂದ್ರೆ ನಂಗೆ ಆಕ್ಟಿಂಗ್ ಬರಲ್ಲ. ಆ ಇಂಥ ಜನಗಳು ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ. ಚೆನ್ನಾಗಿದ್ಯಾ ಆಂಟಿ? ಬಿಸಿ ಬಿಸಿ ಮಸಾಲೆ ಪೂರಿ ತಿಂತಾ ಇದ್ದೀನಿ. ನಾನೇ ಮಾಡಿರೋದು. ಈ ಕಡೆ ತಿರ್ಸಿ ಕ್ಯಾಮ್ರಾ. ಸೂಪರ್ ಆಗಿದೆ. ಸ್ವಲ್ಪ ಸಕ್ಕರೆ ಕಮ್ಮಿ ಆಗೋಯ್ತು. ನನಗೆ ಯಾಕೋ ಉಪ್ಪು ಕಡಿಮೆ ಆಯ್ತು. ಸಾಕ್ ತಿನ್ನು ಆಯ್ತು. ಇನ್ನೊಂದ್ಸತಿ ಪ್ಲೀಸ್. ಒನ್ ಮೋರ್ ಇನ್ನೊಂದ್ಸತಿ ಲಾಸ್ಟ್ ಟೈಮ್. 3-4 ವಾರದಿಂದ ಫ್ಯಾನ್ ಸ್ಪೀಡ್ ಆಗಿ ಇಟ್ಕೊಂಡ್ ಮಲ್ಕೊಂಡ್ರು, ತಣ್ಣೀರ್ ಸ್ನಾನ ಮಾಡಿದ್ರು, ಐಸ್ ಕ್ರೀಮ್ ತಿಂದ್ರು ಬರ್ದೇ ಇರೋ ಗೊಣ್ಣೆ ಈ ದರಿದ್ರ ಖಾರ. ಹತ್ಕೊಡಿ ಖಾರ. ಇನ್ನೊಂಚೂರು ಖಾರ. ಆಂಟಿ ಖಾರ ತಿನ್ನಲ್ವಾ ಆಂಟಿ? ಸಿಂಚು ಖಾರ ತಿನ್ನಲ್ವಾ? ಕಾರಣ ಇದು ಸ್ವಲ್ಪ ಗ್ರೀನ್ ಚಟ್ನಿ ಹಾಕ್ತೀರಾ? ತಿನ್ನು ಇವಾಗ. ಮಶ್ರೂಮ್ ಬಿರಿಯಾನಿ ಇಷ್ಟು ದಪ್ಪ ಚಟ್ನಿ ಮಶ್ರೂಮ್ ಮೇಲಿದೆ. ಇಟ್ಕೊಂಡ ನೋಡ್ತಿದ್ವಿ. ಫುಲ್ ಕಣ್ಣಲ್ಲಿ ನೀರು. 5 ಸೆಕೆಂಡ್ ಹಿಂಗೆ ಜುಳು ಕಣ್ಣಲ್ಲಿ. ಅದು ನೀನ್ ಕರೆಕ್ಟ್ ಆಗಿ ಆಮೇಲೆ ಅಭಿ ಟೇಸ್ಟ್ ಮಾಡ್ಬಿಟ್ಟು ಹೇಳ ಅಭಿ. ಏನಿದು? ತುಂಬಾ ಸ್ವೀಟ್ ಸ್ಟ್ರಾಬೆರಿ. ಚೆನ್ನಾಗಿದೆ. ಚೆನ್ನಾಗಿದೆ. ಆಕ್ಚುಲಿ ಚೆನ್ನಾಗಿಲ್ಲ ಅನ್ನೋ ರೇಂಜ್ ಅಲ್ಲಿ ಚೆನ್ನಾಗಿದೆ. ಇಲ್ಲ, ಚೆನ್ನಾಗಿದ್ಯಾ? ಹಾಲ್ ಐಟಮ್ ನಾನು ಜಾಸ್ತಿ ತಿನ್ನಲ್ಲ. ಸೂಪರ್ ಆಗಿದೆ. ಹಾಲೇ ತಿನ್ನಲ್ಲ ನಾನು ಆಕ್ಚುಲಿ. ಬಟ್ ದಿಸ್ ಇಸ್ ಗುಡ್. ಇವಾಗ ಇದನ್ನು ಟ್ರೈ ಮಾಡ್ತಾ ಇದ್ದೀನಿ. ಫುಲ್ ರೆಸಿಪಿ ನಾನು ನೆಕ್ಸ್ಟ್ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀನಿ. ಸ್ಟ್ರಾಬೆರಿ ಆ್ಯಂಡ್ ಸಮ್ ಮಿಲ್ಕ್ ಪ್ರಾಡಕ್ಟ್ ಥರ ಟೇಸ್ಟ್ ಮಾಡಿ. ಇವ್ರು ತಿಂತದೆ. ಚೆನ್ನಾಗಿದೆ ಆಂಟಿ? ಚೆನ್ನಾಗಿದೆ. ಹುಳಿ ಸ್ವೀಟ್ ಎರಡೂ ಇದೆ. ಒಂಥರ ಖಟ್ಟ ಮಿಠ ಫ್ಲೇವರ್ ತರ. ಬಿಗ್ ಬಾಸ್ ನೋಡ್ತಾ ಇದ್ದೀನಿ. ಇವತ್ತು ಫ್ಯಾಮಿಲಿ ರೌಂಡ್ ಬೇರೆ. ಆ್ಯಂಡ್ ಆಲ್ಸೋ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ವ್ಲಾಗ್ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಪ್ಲೀಸ್ ಮೇಕ್ ಶೂರ್ ಟು ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಇದೇ ಥರ ವೀಕ್ಲಿ 4 to 5 ವಿಡಿಯೋಸ್ನಂತೂ ಅಪ್ಲೋಡ್ ಮಾಡ್ತೀನಿ. ಬಿಕಾಸ್ ಯೂಟ್ಯೂಬಲ್ಲಿ ಇಷ್ಟ ಅಲ್ವಾ, ಸೊ ಅದಕ್ಕೆ ಯೂಟ್ಯೂಬಲ್ಲಿ ನಾನು ಜಾಸ್ತಿ ಇವಾಗ ಕನೆಕ್ಟ್ ಆಗಿರ್ತೀನಿ ಯೂಟ್ಯೂಬಲ್ಲಿ. ಸೊ ಅದಕ್ಕೆ ವೀಕ್ಲಿ 4 ಇಲ್ಲ 5 ವಿಡಿಯೋಸ್ ಅಪ್ಲೋಡ್ ಮಾಡ್ತೀನಿ. ಕಂಟೆಂಟ್ ಇದ್ದರೆ ಖಂಡಿತವಾಗ್ಲೂ ಅಪ್ಲೋಡ್ ಮಾಡ್ತೀನಿ, ಇಲ್ಲಾಂದರೆ ಅಪ್ಲೋಡ್ ಮಾಡೋಕ್ಕೆ ಹೋಗಲ್ಲ. ಇವಾಗ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಮಿಸ್ ಮಾಡಿದೆ. ಹಿಂದಿನ ವಿಡಿಯೋ ನೋಡಿಲ್ಲ ಅಂದರೆ ನೋಡ್ಕೊಂಡು ಬನ್ನಿ. ಮತ್ತು ಈ ವಿಡಿಯೋನು ಮಿಸ್ ಮಾಡಿದೆ ನೋಡಿ. ನಾಳೆ ನೆಕ್ಸಸ್ ಮಾಲ್ಗೆ ಹೋಗೋಣ ಅಂದ್ಕೊಂಡಿದ್ದೀನಿ. ಬಿಕಾಸ್ ನಾಳೆ ಮೆರಿ ಕ್ರಿಸ್ಮಸ್. ಸೊ ನೆಕ್ಸಸ್ ಮಾಲಲ್ಲಿ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿರ್ತಾರೆ. ಅದನ್ನೆಲ್ಲ ನೋಡೋಣ ಅಂತ. ಬೇರೆ ಕಡೆ ಅವ್ರಿಗೂ ತೋರಿಸೋಣ ಮೈಸೂರಲ್ಲಿ ಹೆಂಗೆ ಡೆಕೋರೇಷನ್ ಮಾಡಿರ್ತಾರೆ, ಎಲ್ಲ ಹೆಂಗೆ ಸೆಟ್ ಮಾಡಿರ್ತಾರೆ ಅಂತ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಅಂಟಿಲ್ ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವ. ಟೇಕ್ ಕೇರ್. ಬಾಯ್.